ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಶಾರದಾ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಫಾಸ್ಟ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ವಿಡಿಯೋ ಅಂತೂ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಕ್ ಹೋಗ್ಬೇಡಿ, ಕೊನೆ ತನಕ ನೋಡಿ. ಹಾಗೇನೆ ಯಾರಾದ್ರೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೆ ಹಾಗೆ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಪುಟ್ಟದಂತೂ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸಂಚಿಕೆ ಶುರುವಿನಲ್ಲಿ ಇನ್ನೇನು ಈ ಕಡೆ ಸಿದ್ದು ಮತ್ತೆ ಶಾರದಾ ರೋಹನ್ ಮನೆಯವರು ಹೋಗಿ ಮದ್ವೆಗೆ ಜ್ಯೋತಿಕನ್ ಜೊತೆ ಮದ್ವೆಗೆ ಒಪ್ಸಿರ್ತಾರೆ. ಅಷ್ಟರಲ್ಲಿ ಈ ಕಡೆ ಜ್ಯೋತಿಕಾ ಒಂದು ಪ್ಲಾನ್ ಮಾಡ್ಕೋತಾಳೆ. ರೋಹನ್ ನ ಆಚೆ ಮೀಟ್ ಮಾಡೋದಕ್ಕೆ ಕರೆದಿರ್ತಾಳೆ. ರೋಹನ್ ಕೂಡ ಜ್ಯೋತಿಕನ ಖುಷಿಯಾಗಿ ಮೀಟ್ ಮಾಡೋದಕ್ಕೆ ಅಂತ ಬಂದಿರ್ತಾನೆ. ಜ್ಯೋತಿಕನ ಮೀಟ್ ಮಾಡ್ಬಿಟ್ಟು ಈ ಕಡೆ ಜ್ಯೋತಿಕಾ ಇರೋ ವಿಷಯ ಎಲ್ಲ ಕೂಡ ಹೇಳ್ತಾಳೆ. ನೋಡು ರೋಹನ್, ನನಗೆ ನಿನ್ ಜೊತೆ ಮದ್ವೆ ಆಗೋದಕ್ಕೆ ಇಷ್ಟ ಇಲ್ಲ. ಹೇಗಾದ್ರೂ ಮಾಡಿ ನೀನೇ ಈ ಮದ್ವೆ ಇಷ್ಟ ಇಲ್ಲ ಅಂತ ಹೇಳ್ಬಿಡು ಅಂದಾಗ, ಏನ್ ಜೋ, ನಾನು ನಿನ್ನ ಬೆಟ್ಟದಷ್ಟು ಪ್ರೀತಿ ಮಾಡ್ತಿದ್ದೀನಿ. ಇವಾಗ ಮನೆಯವರೆಲ್ಲರೂ ಕೂಡ ಒಪ್ಕೊಂಡಿದ್ದಾರೆ. ಆ ಸಿದ್ದು ಶಾರದನೆ ನಮ್ಮ ಮನೆಗೆ ಬಂದ್ಬಿಟ್ಟು ಆಯ್ತು ಅಂತ ಒಪ್ಕೊಂಡಿದ್ದಾರೆ. ಇವಾಗ ಮದ್ವೆ ಕ್ಯಾನ್ಸಲ್ ಮಾಡು ಅಂದ್ರೆ ಅದ್ ಹೇಗೆ ಅರ್ಥ ಅಂತ ಹೇಳಿದಾಗ ಅದೆಲ್ಲ ನನಗೆ ಗೊತ್ತಿಲ್ಲ. ನನಗೆ ನೀನ್ ಇದೊಂದು ಸಹಾಯ ಮಾಡು. ಇವಾಗ ಮನೆಯವರೆಲ್ಲರೂ ಕೂಡ ಸಿದ್ದು ಶಾರದನ ಒಪ್ಕೊಳ್ತಾ ಇದ್ದಾರೆ. ನಾನು ಅವ್ರ ಮೇಲೆ ಸೇಟ್ ತೀರ್ಸ್ಕೋಬೇಕು. ನಾವು ಕಾರಣಕ್ಕೂ ನಾನಂತೂ ನಿನ್ನ ಮದ್ವೆ ಆಗೋಕ್ ಸಾಧ್ಯನೇ ಇಲ್ಲ. ಅಂದ್ರೆ ಅಲ್ಲ ಜೋ, ನೀನ್ ಲಾಸ್ಟ್ ಟೈಮ್ ಅಲ್ಲಿ ಈ ತರ ಕೈ ಕೊಟ್ರೆ ಹೇಗೆ ಅಂದಾಗ, ನನಗೆ ನಿನ್ ಬಗ್ಗೆ ಎಲ್ಲ ಗೊತ್ತು, ನೀನ್ ಎಂತ ಫ್ರಾಡ್ ಅನ್ನೋದು ಗೊತ್ತು. ಅದೆಲ್ಲ ಗೊತ್ತಿದ್ರು ಕೂಡ ನಾನು ಹೇಗೆ ನಿನ್ನ ಮನಸ್ಸಿಂದ ಮದ್ವೆ ಆಗೋಕ್ಕಾಗುತ್ತೆ? ಸಾಧ್ಯನೇ ಇಲ್ಲ. ಹೇಗಾದ್ರೂ ಮಾಡು ಅಂದಾಗ, ನೀನ್ ಇಷ್ಟು ಹೇಳ್ದಿಯಲ್ಲ ಬಿಡು, ಇಷ್ಟು ಹೇಳಿದ್ಮೇಲೆ ನಾನು ನಿನ್ನ ಮದ್ವೆ ಆದ್ರೆ ಅದರಲ್ಲಿ ಅರ್ಥ ಏನಿದೆ ಅಂತ ಹೇಳ್ಬಿಟ್ಟು ಈ ಕಡೆ ರೋಹನ್ ಹೇಳಿದಾಗ ಈ ಕಡೆ ಜ್ಯೋತಿಕಾ ಸಿಕ್ಕಾಬಟ್ಟೆ ಖುಷಿ ಆಗುತ್ತೆ. ಸರಿ ಆಯ್ತು ರೋಹನ್, ನೀನು ಒಂದ್ ಕೆಲಸ ಮಾಡು, ನಾಳೆ ನಿಮ್ಮ ಅಪ್ಪ ಅಮ್ಮ ಬರ್ತಾರಲ್ವಾ, ಅವಾಗ ನೀನು ನಾನು ಒಪ್ಪಿಗೆ ಇದೆ ಅಂತ ಹೇಳಿದಾಗ, ನನಗೆ ಒಪ್ಪಿಗೆ ಇದೆ ಅಂತ ನಾನು ಹೇಳ್ತೀನಿ, ಆದ್ರೆ ನೀನ್ ಮಾತ್ರ ನನಗೆ ಈ ಮದ್ವೆ ಇಷ್ಟ ಇಲ್ಲ ಅಂತ ಹೇಳು ಅಂದಾಗ, ಈ ಕಡೆ ಬೇರೆ ದಾರಿ ಇಲ್ದಾನೆ ರೋಹನ್ ಸರಿ ಆಯ್ತು ನನಗೆ ಮದ್ವೆ ಇಷ್ಟ ಇಲ್ಲ ಅಂತ ಹೇಳ್ತೀನಿ ಅಂದಾಗ, ಈ ಕಡೆ ಸಿಕ್ಕಾಬಟ್ಟೆ ಖುಷಿಯಾಗಿ ಹರಾಡ್ಕೊಂಡು ಈ ಕಡೆ ಜ್ಯೋತಿಕಾ ಮನೆಗೆ ಹೋಗ್ತಾಳೆ. ಅಲ್ಲಿ ಮನೆಯಲ್ಲಿ ಶಾರದಾ ತನ್ನ ಪಾಡಿಗೆ ತಾನು ಏನೋ ಒಂದು ಅಡುಗೆ ಕೆಲಸ ಮಾಡ್ಕೊಳ್ತಾ ಇರ್ತಾಳೆ. ಅಲ್ಲಿಗೆ ಸೀಟಿ ಹೊಡ್ಕೊಂಡು ಸಿಲ್ಲೆ ಹೊಡ್ಕೊಂಡು ಈ ಕಡೆ ಜ್ಯೋತಿಕಾ ಬರ್ತಾಳೆ. ಏನ್ ಜ್ಯೋತಿಕಾ, ತುಂಬಾ ಖುಷಿಯಾಗಿದೆಯಾ? ಓ, ರೋಹನ್ ಜೊತೆ ಮದ್ವೆ ಮಾಡ್ಕೋತಿದ್ಯಾ ಅಂತ ತುಂಬಾ ಖುಷಿಯಾಗಿದೆಯಲ್ಲ, ನೀನ್ ಯಾವಾಗ್ಲೂ ಹೀಗೆ ಖುಷಿಯಾಗಿರು ಅಂತ ಹೇಳಿದಾಗ, ಏನು ನನ್ನನ್ನ ರೇಗಿಸ್ತಾ ಇದೆಯಾ? ರೋಹನ್ ಸರಿ ಇಲ್ಲ ಅಂತ ಗೊತ್ತಿದ್ರು ಅವನ ಜೊತೆ ನನ್ನನ್ನ ಮದ್ವೆ ಮಾಡ್ಸಕ್ ನೋಡ್ದೆ ಅಲ್ವಾ? ನಾನು ನಿನ್ ಕಿಡ ಖತರ್ನಾಕ್ ಕಣೆ. ನೀನ್ ಅನ್ಕೊಂಡಿದ್ಯಾ ನನ್ ಮದ್ವೆ ರೋಹನ್ ಜೊತೆ ನಡೆಯುತ್ತೆ ಅಂತ? ಖಂಡಿತ ಅದು ಸಾಧ್ಯ ಇಲ್ಲ ಅಂದಾಗ, ನೋಡೋಣ, ಎಲ್ಲ ಕಾದ್ ನೋಡ್ಬೇಕು ಜ್ಯೋತಿಕಾ, ಆದಷ್ಟು ಬೇಗ ನಿನ್ನ ಮದ್ವೆ ರೋಹನ್ ಜೊತೆ ಆಗತ್ತೆ. ನೀನು ಈ ಮನೆಯಿಂದ ಆಚೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಮತ್ತೆ ವ್ಯಂಗ್ಯವಾಗಿ ಆಡೋದಕ್ಕೆ ಶುರು ಆಗ್ತಾಳೆ. ಈ ಕಡೆ ಶಾರದನ್ ಮಾತು ಕೇಳ್ಬಿಟ್ಟು ಈ ಕಡೆ ಜ್ಯೋತಿಕಂಗೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಟ್ಟು ಶಾರದನ ಕತ್ತಿಚ್ಕಕ್ ಹೋಗ್ತಾಳೆ. ಆಗ ಆ ಕೈಯನ್ನ ತಿರುವ ಮುರುವ ಮಾಡ್ಬಿಡ್ತಾಳೆ. ಈ ಕಡೆ ಶಾರದಾ, ಏನ್ ಅನ್ಕೊಂಡಿದ್ಯಾ ನೀನು? ನಾನು ಮೊದ್ಲಿನ ಶಾರದಾ ಅಲ್ಲ. ಏಟಿಗೆ ಎದುರೇಟು ಕೊಡುವ ಈ ಶಾರದನ ನೀನು ಮುಂದೆ ನೋಡ್ತೀಯಾ? ನೀನೇನಿದ್ರು ಇನ್ನು ಆರಾಮಾಗಿ ಹೋಗಿ ರೆಸ್ಟ್ ಮಾಡು. ಆದಷ್ಟು ಬೇಗ ಗಂಡಿನ ಕಡೆಯವರು ಮನೆಗೆ ಬರ್ತಾರೆ, ಬೇಗ ಹೋಗಮ್ಮ, ರೆಡಿ ಆಗೋ ಅಂತ ಹೇಳ್ಬಿಟ್ಟು ಈ ಕಡೆ ಶಾರದಾ ಹೇಳಿದಾಗ ಇವಳು ಹಂಗೆ ಮೈ ಪರ್ಚ್ಕೊಂಡು ಹಂಗೆ ಹೋಗ್ತಾಳೆ. ಈ ಕಡೆ ಜ್ಯೋತಿಕಾ ಬಲವಾಗಿ ನಂಬಿರ್ತಾಳೆ. ಈ ಕಡೆ ರೋಹನ್ ಹೇಗಿದ್ರು ಮದ್ವೆ ಬೇಡ ಅಂತ ಹೇಳ್ತಾನೆ, ನನ್ನ ಮದ್ವೆ ಮುರಿದು ಹೋಗುತ್ತೆ. ಅದಾದ ನಂತರ ಈ ಕಡೆ ಈ ಮನೆಯವರು ಮತ್ತೆ ಸಿದ್ದು ಮತ್ತೆ ಶಾರದನ ಒಂದು ತಿರಸ್ಕಾರ ಮಾಡ್ತಾರೆ ಅನ್ನೋದೊಂದು ಈ ಕಡೆ ಜ್ಯೋತಿಕನ ಬಲವಾದ ನಂಬಿಕೆ ಇರುತ್ತೆ. ಹಾಗಾಗಿ ತುಂಬಾ ಖುಷಿಯಾಗಿ ರೂಮಿಗೆ ಹೋಗ್ತಾಳೆ ರೆಡಿ ಆಗೋದಿಕ್ಕೆ. ಇನ್ನೇನು ರೋಹನ್ ಕಡೆಯವರು ಬರ್ತಾರೆ ಅಂತ ಈ ಕಡೆ ಶಾರದಾ ಯೋಚನೆ ಮಾಡ್ತಿರ್ತಾರೆ. ಅಲ್ಲ, ಈ ಜ್ಯೋತಿಕಾ ಮತ್ತೆ ಮುಂಡಾಟ ಬಿಡ್ತಿಲ್ವಲ್ಲ, ರೋಹನ್ ಜೊತೆಗೆ ನಾನು ಮದ್ವೆ ಸಾಧ್ಯನೇ ಇಲ್ಲ, ಮದ್ವೆ ಮುರಿದ್ ಬೀಳುತ್ತೆ ಮತ್ತೆ ಅಂತ ಹೇಳ್ಬಿಟ್ಟು ಇಷ್ಟೊಂದು ಬಲವಾಗಿ ಹೇಳ್ತಿದ್ದಾಳಲ್ಲ, ಏನಿರ್ಬೋದು ಅಂತ ಹೇಳ್ಬಿಟ್ಟು ಮತ್ತೆ ಸಿದ್ದು ಹತ್ರ ಚರ್ಚೆ ಮಾಡಿದಾಗ ಇದಕ್ಕೂ ಒಂದು ಬೇರೆ ಪ್ಲಾನ್ ಅನ್ನೇ ಮಾಡ್ಕೊಂಡಿರ್ತಾರೆ. ಜ್ಯೋತಿಕಾ ಎಂತ ಹೀನ ಒಂದು ಕೆಟ್ಟ ಕೆಲಸಕ್ಕೂ ಕೂಡ ಇಳಿಯೋದಕ್ಕೂ ಕೂಡ ರೆಡಿ ಇರ್ತಾಳೆ ಅನ್ನೋದು ಗೊತ್ತಿರುತ್ತೆ ಈ ಕಡೆ ಸಿದ್ದು ಮತ್ತೆ ಶಾರದಂಗೆ. ಹಾಗಾಗಿ ಯಾವ ಕಾರಣಕ್ಕೂ ಕೂಡ ರೋಹನ್ ಮದ್ವೆ ಇಷ್ಟ ಇಲ್ಲ ಅಂತ ಹೇಳ್ಬಾರ್ದು ಅಂತ ಹೇಳ್ಬಿಟ್ಟು ಎಲ್ಲನೂ ಕೂಡ ಅದಕ್ಕೆ ಸಿದ್ಧತೆನೆ ಕೂಡ ಮಾಡ್ಕೊಂಡಿರ್ತಾರೆ. ಆದ್ರೆ ಈ ಕಡೆ ಈ ಜ್ಯೋತಿಕಂಗೆ ಅದೆಲ್ಲ ಗೊತ್ತಿರಲ್ಲ ಇವರಿಬ್ಬರ ಪ್ಲಾನ್ ಏನು ಅಂತ. ಹಾಗಾಗಿ ತುಂಬಾ ಖುಷಿಯಾಗಿ ಈ ಮದ್ವೆ ನಿಲ್ಲತ್ತೆ, ಮತ್ತೆ ಸಿದ್ದು ಮತ್ತೆ ಶಾರದನ ಕೆಟ್ಟವ್ರನ್ನಾಗಿ ಮಾಡ್ಬೋದು ಈ ಮನೆಯವ್ರ ಮುಂದೆ ಅಂತ ಹೇಳ್ಬಿಟ್ಟು ಖುಷಿಯಾಗಿ ಓಡಾಡ್ಕೊಂಡು ಹೋಗ್ತಿರ್ತಾಳೆ. ಈ ಕಡೆ ಸಿದ್ದು ಮತ್ತೆ ಶಾರದಾ ತುಂಬಾ ಕಳಕಳಿಯವಾಗಿ ಒಂದು ಈ ಕಡೆ ರೋಹನ್ ತಂದೆ ತಾಯಿ ಬರೋದ್ರೊಳಗೆ ಎಲ್ಲ ಸಿದ್ಧತೆಗಳನ್ನು ಕೂಡ ತುಂಬಾ ಖುಷಿಯಿಂದ ಮಾಡ್ತಿರ್ತಾರೆ. ಯಾವುದೇ ಕೂಡ ಒಂದು ಸ್ವಲ್ಪನೂ ಕೂಡ ತಪ್ಪಾಗಬಾರ್ದು, ನಮ್ಮ ಕಡೆಯಿಂದ ಯಾವ ಕಾರಣಕ್ಕೂ ಎಲ್ಲೂ ಕೂಡ ಮಿಸ್ಟೇಕ್ ಆಗ್ಬಾರ್ದು ಅಂತ ಹೇಳಿದಾಗ ಈ ಕಡೆ ಶಾರದವರು ಆಯ್ತು ಮಾವ ಅಂತ ಹೇಳ್ಬಿಟ್ಟು ತುಂಬಾ ಪ್ರೀತಿಯಿಂದ ಎಲ್ಲ ಕೆಲಸವನ್ನ ಕೂಡ ಇಬ್ರು ಖುಷಿಯಾಗಿ ಲವಲವಿಕೆಯಿಂದ ಮಾಡ್ತಿರ್ತಾರೆ. ಈ ಕಡೆ ಸಿದ್ದು ಮತ್ತೆ ಶಾರದಾ ತುಂಬಾ ಖುಷಿಯಾಗಿ ಲವಲವಿಕೆಯಿಂದ ಕೆಲಸ ಮಾಡ್ತಿರೋದನ್ನ ಈ ಕಡೆ ಸುಮಿತ್ರವರೆಲ್ಲರೂ ಕೂಡ ಅಬ್ಸರ್ವ್ ಮಾಡ್ತಿರ್ತಾರೆ. ಅಲ್ಲ, ಇವರಿಬ್ರು ಇಷ್ಟೊಂದು ಖುಷಿಯಾಗಿ ಇದೆಲ್ಲ ಕೆಲಸ ನಿಭಾಯಿಸ್ತಿದಾರಲ್ಲ, ಇವರೆಲ್ಲ ನಿಜವಾಗ್ಲೂ ಒಳ್ಳೇದಾಗ್ಲಿ ಅಂತ ಮಾಡ್ತಿದಾರ ಅಥವಾ ಇನ್ನೂ ಏನಾದ್ರು ಕಿತಾಪತಿ ಮಾಡ್ತಾರ ಅಂತ ಹೇಳ್ಬಿಟ್ಟು ಈ ಕಡೆ ಸುಮಿತ್ರ ಅವರು ಒಂದ್ ಕಡೆ ಟೆನ್ಷನ್ ಮಾಡ್ಕೊತಿರ್ತಾರೆ ಸೈಡ್ ಅಲ್ಲಿ ನಿಂತ್ಕೊಂಡು. ಈ ಕಡೆ ಸುಮಿತ್ರ ಅವರು ಸೈಡ್ ಅಲ್ಲಿ ನಿಂತ್ಕೊಂಡು ನೋಡ್ತಿರೋದನ್ನ ಈ ಕಡೆ ಶಾರದವರು ನೋಡ್ಬಿಡ್ತಾರೆ. ಅಮ್ಮ, ಯಾಕೆ ಹಂಗ್ ನೋಡ್ತಿದ್ದೀರಾ? ಏನಾಯ್ತು? ಏನಾದ್ರು ಬೇಕಿತ್ತ ಅಂತ ಕೇಳಿದಾಗ, ಏನು ಬೇಡ, ಏನಾದ್ರು ಎಡ್ವರ್ಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಕೋತಿದ್ದೀರಾ ಅಂತ ಈ ಕಡೆ ಸುಮಿತ್ರಮ್ಮ ಅವ್ರು ಹೇಳಿದಾಗ, ಈ ಕಡೆ ಇಲ್ಲಮ್ಮ, ನಮ್ಮ ಮೇಲೆ ನಂಬಿಕೆ ಇಲ್ವಾ? ಅಷ್ಟು ನಂಬಿಕೆ ಇಡಿ ಅಮ್ಮ, ನಾವು ಯಾವತ್ತೂ ಕೂಡ ಜ್ಯೋತಿಕಂಗೆ ದ್ರೋಹ ಮಾಡಲ್ಲ, ಈ ಮನೆಯವರಿಗೆ ನಾವು ದ್ರೋಹ ಮಾಡಲ್ಲ, ಎಲ್ಲ ಒಳ್ಳೇದಾಗುತ್ತೆ ಅಂತ ಈ ಕಡೆ ಶಾರದವರು ಸುಮಿತ್ರ ಅವ್ರಿಗೆ ಹೇಳ್ತಿರ್ತಾರೆ. ಆದ್ರೂ ಕೂಡ ಈ ಕಡೆ ಸುಮಿತ್ರ ಅವ್ರ ಮತ ವ್ಯಂಗ್ಯವಾಗಿ ಶಾರದನ ಮೇಲೆ ಮಾತಾಡೋದನ್ನ ಮಾತ್ರ ಬಿಡಲ್ಲ. ತುಂಬಾ ಬೇಸರದಿಂದ ಮಾತಾಡ್ತಾರೆ. ಈ ಕಡೆ ತುಂಬಾ ನೋವಾಗೋ ತರ ಈ ಶಾರದನ್ಗೆ ಮಾತಾಡ್ತಾರೆ. ಆಗ ಶಾರದಾ ಮತ್ತೆ ಸುಮಿತ್ರ ಮಾತಿಂದ ತುಂಬಾ ನೊಂದ್ಕೋತಾರೆ. ಆದ್ರೂ ಕೂಡ ಎಲ್ಲನೂ ಕೂಡ ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಸಿದ್ದು ಮತ್ತೆ ಶಾರದಾ ಪಟ್ಟು ಬಿಡದಲೆ ತನ್ನ ಕೆಲಸಗಳನ್ನ ತಾವು ಚೆನ್ನಾಗಿ ನಿಭಾಯಿಸ್ತಿರ್ತಾರೆ.
ಅಷ್ಟರಲ್ಲಿ ಈ ಕಡೆ ವಿಮಲ ಬರ್ತಾರೆ ವೀಲ್ ಚೇರ್ ಇಂದ. ಸಿದ್ದು, ಶಾರದಾ ಒಂದ್ ನಿಮಿಷ ಬನ್ನಿ ಅಂತ ಹೇಳಿದಾಗ, ಏನಮ್ಮ ಏನಮ್ಮ ಅಂತ ಕೇಳಿದಾಗ, ಅಲ್ಲ ಅದು ಅವತ್ತು ರೋಹನ್ ಸರಿಗಿಲ್ಲ, ಅವನಿಗೆ ತುಂಬಾ ಕೆಟ್ಟ ಹ್ಯಾಬಿಟ್ ಎಲ್ಲ ಇದೆ ಅಂತ ಹೇಳ್ಬಿಟ್ಟು ಮದ್ವೆ ನಿಲ್ಲಿಸಿದ್ವಿ ಅಂತ ಹೇಳಿ, ಇವಾಗ ಮತ್ತೆ ನೀವಿಬ್ರೆ ಮುಂದೆ ನಿಂತು ಮದ್ವೆ ಮಾಡಿಸ್ತಿದ್ದೀರಲ್ಲ, ಏನ್ ವಿಷಯ? ನಿಜವಾಗ್ಲೂ ಅವನು ಒಳ್ಳೆ ಹುಡುಗನ? ಜ್ಯೋತಿಕನ್ ಲೈಫ್ ಏನು ಹಾಳಾಗಲ್ವಾ ಏನು ಅಂತ ಹೇಳಿದಾಗ, ಇಲ್ಲಮ್ಮ ಎಲ್ಲ ಆಗೋದೆಲ್ಲ ಒಳ್ಳೇದಕ್ಕೆ, ಮುಳ್ಳನ್ನ ಮುಳ್ಳಿನಿಂದನೇ ತೆಗಿಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದೀವಿ, ಎಲ್ಲ ಒಳ್ಳೇದಾಗುತ್ತೆ, ನೀವು ಏನು ಟೆನ್ಷನ್ ಮಾಡ್ಕೊಂಡ್ಬೇಡಿ ಅಂತ ಹೇಳ್ಬಿಟ್ಟು ಸಿದ್ದು ಮತ್ತೆ ಶಾರದಾ ವಿಮಲ್ ಅವ್ರಿಗೆ ಸಮಾಧಾನ ಮಾಡ್ತಿರ್ತಾರೆ. ಇನ್ನೊಂದ್ ಕಡೆ ಈ ಜ್ಯೋತಿಕಾ ತನ್ನ ರೂಮ್ ಅಲ್ಲಿ ಒಳ್ಳೆ ತುಂಬಾ ಚೆನ್ನಾಗಿ ರೆಡಿ ಆಗ್ತಿರ್ತಾಳೆ. ಎಷ್ಟು ಚೆನ್ನಾಗಿ ಅಂದ್ರೆ, ಹೇಗಿದ್ರು ರೋಹನ್ ಮದ್ವೆ ಕ್ಯಾನ್ಸಲ್ ಮಾಡ್ತಾನೆ ಅನ್ನೋ ಒಂದು ನಂಬಿಕೆಯಿಂದ, ಮತ್ತೆ ಸಿದ್ದು ಮತ್ತೆ ಶಾರದನ್ ಮೇಲೆ ಕೆಟ್ಟ ಆಪಾದನೆ ಬರುತ್ತೆ ಅಂತ ಖುಷಿಯಿಂದ ತುಂಬಾ ಮದುವೆ ಹೆಣ್ಣಿನ ರೀತಿಯಲ್ಲಿ ತುಂಬಾ ಚೆನ್ನಾಗಿ ಅಲಂಕಾರ ಮಾಡ್ಕೊತಾ ಇರ್ತಾಳೆ. ತುಂಬಾ ಖುಷಿಯಾಗಿ ಅಲಂಕಾರ ಮಾಡ್ಕೊತಿರ್ತಾಳೆ ಈ ಕಡೆ ಜ್ಯೋತಿಕಾ. ಅಲ್ಲಿಗೆ ಪಾರಿಜಾತ ಬಂದ್ಬಿಟ್ಟು, ಅಲ್ಲ ಹುಡುಗಿ ಏನ್ ಮಾಡ್ತಿದ್ಯಾ ನೀನು? ಏನಕ್ಕೆ ಇಷ್ಟೊಂದು ಚೆನ್ನಾಗಿ ರೆಡಿ ಆಗ್ತಿದ್ಯಾ? ನೋಡೋಕೆನ ತುಂಬಾ ಸುಂದರವಾಗಿ ಕಾಣಿಸ್ತಿದ್ಯಾ. ಅಲ್ಲ, ಹೇಗಿದ್ರು ರೋಹನ್ ಈ ಮದ್ವೆ ಕ್ಯಾನ್ಸಲ್ ಮಾಡ್ತೀನಿ ಅಂತ ಹೇಳಿದಾನಲ್ವಾ, ಮತ್ತ್ಯಾಕೆ ಈಗೆಲ್ಲ ರೆಡಿ ಆಗ್ತಿದ್ಯಾ ಅಂತ ಹೇಳಿದಾಗ, ಅಯ್ಯೋ ಗ್ರಾನಿ, ಈ ಮನೆಯವ್ರಿಗೆ ಅನುಮಾನ ಬರಬಾರ್ದಲ್ವಾ, ಅದಕ್ಕೆ ನಾನು ತುಂಬಾ ಚೆನ್ನಾಗಿ ರೆಡಿ ಆಗ್ತಿದ್ದೀನಿ, ನೋಡು ಚೆನ್ನಾಗಿ ಕಾಣಿಸ್ತಿದ್ದೀನ, ಹೇಗಿದೆ ಇದು, ಅದು ಹೇಗಿದೆ ಅಂದಾಗ, ಅಲ್ಲ ಜ್ಯೋತಿಕಾ, ಇಲ್ಲಾದ್ರೂ ರೋಹನ್ ಕೈ ಕೊಟ್ಬಿಟ್ರೆ ಏನ್ ಮಾಡೋದು, ಮದ್ವೆ ಇಷ್ಟ ಇದೆ ಅಂತ ಹೇಳ್ಬಿಟ್ರೆ ಅಂತ ಹೇಳಿದಾಗ, ಇಲ್ಲ ರೋಹನ್ ನನ್ನ ಮಾತಿಗೆ ಒಪ್ಕೊಂಡಿದ್ದೀನಿ, ಯಾವ ಕಾರಣಕ್ಕೂ ಈ ಮದ್ವೆ ನಡೆಯೋದಿಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಇನ್ನೂ ಖುಷಿಯಾಗಿ ಲವಲವಿಕೆಯಿಂದ ರೆಡಿ ಆಗ್ತಿರ್ತಾಳೆ. ಸೊ ಇಷ್ಟೆಲ್ಲ ಆಗುತ್ತೆ. ಇನ್ನೊಂದ್ ಕಡೆ ರೋಹನ್ ಮತ್ತೆ ರೋಹನ್ ತಂದೆ ತಾಯಿ ಕೂಡ ಸಿದ್ದು ಮನೆಗೆ ಎಂಟ್ರಿ ಕೊಡ್ತಾರೆ. ಎಲ್ಲರೂ ಕೂಡ ತುಂಬಾ ಆಹ್ವಾನ ಮಾಡ್ಕೊಳ್ತಾರೆ, ತುಂಬಾ ಖುಷಿಯಿಂದ ಬರಮಾಡ್ಕೊಂಡು ಅವ್ರಿಗೆ ಆತಿಥ್ಯವನ್ನ ಕೂಡ ಮಾಡ್ತಿರ್ತಾರೆ. ಇನ್ನು ತಾತ ಆಗಿರ್ಬೋದು, ದಶರಥ, ಎಲ್ಲರೂ ಕೂಡ ಅಲ್ಲೇ ಕುತ್ಕೊಂಡು ಈ ಎಲ್ಲ ಆಗೋಯ್ತು, ದಯವಿಟ್ಟು ಕ್ಷಮೆ ಇರ್ಲಿ ಅಂತ ಹೇಳ್ಬಿಟ್ಟು ಈ ಕಡೆ ತಾತ ಕೂಡ ಕೇಳಿದಾಗ, ಹೋಗ್ಲಿ ಬಿಡಿ, ಆಗಿದ್ದೆಲ್ಲ ಆಗೋಯ್ತು, ನಾವು ಕೂಡ ಕೋಪದಲ್ಲಿ ಒಂದೆರಡು ಮಾತಾಡಿರ್ಬೋದು ಅಂತ ಈ ಕಡೆ ರೋಹನ್ ತಂದೆ ತಾಯಿ ಕೂಡ ಎಲ್ಲರೂ ಕೂಡ ತುಂಬಾ ಪ್ರೀತಿಯಿಂದ ಮಾತಾಡ್ತಿರ್ತಾರೆ. ಎಷ್ಟೇ ಆದ್ರೂ ಹುಡುಗ ಹುಡುಗಿ ತುಂಬಾ ಮೆಚ್ಚಿ ಮದುವೆ ಆಗೋಕೆ ಇಷ್ಟಪಟ್ಟವರು, ಹಾಗಾಗಿ ಅವರ ಮಕ್ಕಳು ಒಂದು ಸುಖಕ್ಕಿಂತ ನಮ್ಮ ದ್ವೇಷ ಯಾಕೆ, ಅವರಿಗೋಸ್ಕರ ನಾವು ತುಂಬಾ ಖುಷಿಯಿಂದ ಅವರಿಬ್ರು ಮದುವೆ ಮಾಡ್ಕೊಡೋಣ ಆದಷ್ಟು ಬೇಗ ಅಂತ ಹೇಳ್ಬಿಟ್ಟು ಈ ಕಡೆ ತಾತ ಮತ್ತೆ ಈ ಕಡೆ ದಶರಥ ಆಗಿರ್ಬೋದು, ಈ ಕಡೆ ರೋಹನ್ ತಂದೆ ತಾಯಿ ಆಗಿರ್ಬೋದು, ಎಲ್ಲರೂ ಕೂಡ ತುಂಬಾ ಖುಷಿಯಿಂದ ಮಾತಾಡ್ತಿದ್ರೆ ಈ ಕಡೆ ರೋಹನ್ ಮಾತ್ರ ಸೈಲೆಂಟ್ ಆಗಿ ಕೂತಿರ್ತಾರೆ. ಯಾಕಂದ್ರೆ ಜ್ಯೋತಿಕಾ ಹೇಳಿರುವಂತಹ ಮದುವೆ ಕ್ಯಾನ್ಸಲ್ ಮಾಡುವಂತ ಹೇಳಿರುವ ಮಾತು ಅವನ ತಲೆನಲ್ಲಿ ಬರ್ತಿರತ್ತೆ. ರೋಹನ್ ಸೈಲೆಂಟ್ ಆಗಿರೋದನ್ನ ಈ ಕಡೆ ತಾತ ಅಬ್ಸರ್ವ್ ಮಾಡ್ತಾರೆ. ಏನಪ್ಪಾ ಮದ್ವೆ ಹುಡುಗ ರೋಹನ್, ಯಾಕಪ್ಪ ಸೈಲೆಂಟ್ ಆಗಿದ್ಯಾ? ಅಲ್ಲ, ಮದ್ವೆ ಕ್ಯಾನ್ಸಲ್ ಆಯ್ತು ಅಂತ ಇಷ್ಟ ದಿನ ಬೇಜಾರ್ ಮಾಡ್ಕೊಂಡಿದ್ದೆ, ಆದ್ರೆ ಇವಾಗ ಮದ್ವೆ ಆಗ್ತಿದ್ಯಾ ಅಂತ ಗೊತ್ತಿದ್ರು ಕೂಡ, ನಾವೆಲ್ಲರೂ ಕೂಡ ಒಪ್ಕೊಂಡಿದೀವಿ ಅಂತ ಗೊತ್ತಿದ್ರು ಕೂಡ ಈಗ ಖುಷಿಯಾಗಿರ್ಬೇಕಲ್ವಾ ಅಂತ ಹೇಳಿದಾಗ, ಏನು ಇಲ್ಲ ಅಂಕಲ್ ಅಂತ ಹೇಳ್ಬಿಟ್ಟು, ಏನು ಇಲ್ಲ ತಾತ ಅಂತ ಹೇಳ್ಬಿಟ್ಟು ರೋಹನ್ ಮತ್ತೆ ಸೈಲೆಂಟ್ ಆಗಿ ಕುತ್ಕೊಂಡಿರ್ತಾರೆ. ನೀವೇನು ಟೆನ್ಷನ್ ಮಾಡ್ಕೊಡಿ, ನಮ್ಮ ಮನೆ ಹುಡುಗಿ ಬಂಗಾರದಂತವಳು, ಅವಳು ನಿಮ್ಮ ಮನೆನ ತುಂಬಾ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗುವಂತ ಹುಡುಗಿ, ಆದ್ರೆ ಸ್ವಲ್ಪ ಸಂಸ್ಕಾರ ಎಲ್ಲ ಅಷ್ಟು ಗೊತ್ತಿಲ್ಲ, ಹೋಗ್ತಾ ಕಲಿತಾಳೆ ಅಂತ ಈ ಕಡೆ ಸುಮಿತ್ರಾ ಅವರು ಕೂಡ ಬಂದು ಹೇಳ್ತಿರ್ತಾರೆ. ಎಲ್ಲರಿಗೂ ಕೂಡ ಜ್ಯೂಸ್ ಕೂಡ ಕೊಡ್ತಿರ್ತಾರೆ. ಈ ಕಡೆ ರೋಹನ್ ತಾಯಿಯವರು ಕೂಡ ಒಂದಷ್ಟು ಮಾತುಗಳನ್ನ ಹೇಳ್ತಿರ್ತಾರೆ. ನಮ್ಗೆ ಇರೋನು ಒಬ್ನೇ ಮಗ, ನಮ್ಮ ಮಗನ ಚೆನ್ನಾಗಿ ನೋಡ್ಕೋಬೇಕು, ಹಾಗೇನೆ ನಮ್ಗಿರೋದು ಒಬ್ನೇ ಮಗ, ನಮ್ಗೆ ಮಕ್ಳಿಲ್ಲ, ಹೆಣ್ಮಕ್ಳಿಲ್ಲ, ಹಾಗಾಗಿ ಇವಳನ್ನೇ ಹೆಣ್ಮಗಳು ಅಂತ ಅನ್ಕೋತೀವಿ, ನಮ್ಮನ್ನು ಕೂಡ ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಅಂದಾಗ ಹೋಗ್ತಾ ಎಲ್ಲ ಕಲಿತಾಳೆ. ನಮ್ಮ ಜ್ಯೋತಿಕಾ ತುಂಬಾ ಬಂಗಾರದಂತ ಹುಡುಗಿ ಅಂತ ಹೇಳ್ಬಿಟ್ಟು ಈ ಕಡೆ ತಾತ ಆಗಿರ್ಬೋದು, ಸುಮಿತ್ರ, ದಶರಥ ಎಲ್ಲರೂ ಕೂಡ ಜ್ಯೋತಿಕನ್ ಬಗ್ಗೆ ತುಂಬಾನೇ ಹೊಗಳ್ತಿರ್ತಾರೆ. ಈ ಕಡೆ ರೋಹನ್ ತಂದೆ ತಾಯಿಗೆ ತುಂಬಾ ಖುಷಿ ಆಗ್ತಿರುತ್ತೆ, ಆದ್ರೆ ರೋಹನ್ ಮಾತ್ರ ಮತ್ತೆ ಬೇಸರ ಮಾಡ್ಕೊಂಡು ತಲೆ ತೆಗೆಸ್ಕೊಂಡು ಕೂತಿರ್ತಾರೆ. ಅಷ್ಟರಲ್ಲಿ ಆ ಒಂದು ಮದ್ವೆ ಬ್ರೋಕರ್ ಒಬ್ರು ಬಂದಿರ್ತಾರೆ ರೋಹನ್ ತಂದೆ ತಾಯಿ ಜೊತೆಗೆ. ಅವರು ಇನ್ನೇನು ಟೈಮ್ ಆಯ್ತು, ಹುಡುಗಿನ ಕರೆಸಿ ಮದುವೆ ಮಾತುಕತೆ ಟೈಮಿಂಗ್ಸ್ ಎಲ್ಲ ಡೇಟ್ ಫಿಕ್ಸ್ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಕರೆದಾಗ, ಸರಿ ಜ್ಯೋತಿಕನ ಕರ್ಕೊಂಡು ಬನ್ನಿ ಅಂದಾಗ ಈ ಕಡೆ ಸುಮಿತ್ರ ಅವರು ಮತ್ತೆ ಹೋಗಿದ್ದಾರೆ ಜ್ಯೋತಿಕನ್ ಕರ್ಕೊಂಡ್ ಬರ್ಲಿಕ್ಕೆ ಅಂದಾಗ, ಅವಳ ಮೊದ್ಲೇ ಮಂಗನಾಟ ಮಾಡೋಳು, ನೀನೆ ಹೋಗಮ್ಮ ಅಂತ ಹೇಳ್ದಾಗ, ಸರಿ ಆಯ್ತು ಮಾವ ಅಂತ ಹೇಳಿ ಈ ಕಡೆ ಸುಮಿತ್ರ ಅವ್ರು ತಿರುಗಿದಾಗ ಅಲ್ಲಿಂದ ಜ್ಯೋತಿಕನ ಪಾರಿಜಾತ ಕರ್ಕೊಂಡ್ ಬರ್ತಾರೆ. ಜ್ಯೋತಿಕಾ ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿರ್ತಾಳೆ ಅಂದ್ರೆ, ಒಳ್ಳೆ ಗೊಂಬೆ ತರ ಕಾಣಿಸ್ತಿರ್ತಾಳೆ, ಒಳ್ಳೆ ಕ್ಯಾಟ್ ವಾಕ್ ತರ ಮಾಡ್ಕೊಂಡ್ ಬರ್ತಿರ್ತಾಳೆ, ನಯ ನಾಚಿಕೆಯಿಂದ ಬರ್ತಿರ್ತಾಳೆ, ತಲೆ ತಗ್ಗಿಸ್ಕೊಂಡು. ಎಲ್ಲರೂ ಕೂಡ ನೋಡ್ಬಿಟ್ಟು ಜ್ಯೋತಿಕನ ವಾವ್ ಅನ್ನೋ ತರ ಕಾಣಿಸ್ತಿರ್ತಾಳೆ. ಈ ಕಡೆ ರೋಹನ್ ಮಾತ್ರ ಸ್ವಲ್ಪ ಮತ್ತೆ ಬೇಸರದಿಂದನೇ ಕೂತಿರ್ತಾರೆ. ಜ್ಯೋತಿಕನ ನೋಡಿದ ತಕ್ಷಣ ಈ ಕಡೆ ರೋಹನ್ ಮತ್ತೆ ಹುಚ್ಚನಾಗ್ತಾನೆ, ಅವಳ ಸೌಂದರ್ಯಕ್ಕೆ ಸೋತ್ ಹೋಗ್ತಾನೆ ಅಂತಾನೆ ಹೇಳ್ಬೋದು. ಜ್ಯೋತಿಕನ ನೋಡ್ಬಿಟ್ಟು ಈ ಕಡೆ ಸುಮಿತ್ರ ಅವರು ಓಡೋಗ್ಬಿಟ್ಟು, ನನ್ನ ದೃಷ್ಟಿನೇ ತಾಗತ್ತೆ ಅಂದ್ಬಿಟ್ಟು ಹಾಗೆ ಒಂದು ಮುದ್ ಮಾಡಿ ದೃಷ್ಟಿನ ತೆಗಿತಾರೆ ಈ ಕಡೆ ಸುಮಿತ್ರ ಅವರು ಜ್ಯೋತಿಕಂಗೆ. ಇವಾಗ ಜ್ಯೋತಿಕಾ ರೋಹನ್ ಮುಂದೆ ಕುತ್ಕೊಳ್ತಾರೆ. ರೋಹನ್ ಜ್ಯೋತಿಕಾ ಮುಖನೇ ನೋಡ್ತಿರ್ತಾನೆ. ಈ ಕಡೆ ಜ್ಯೋತಿಕಾ ಕೂಡ ತುಂಬಾ ಖುಷಿಯಿಂದ ರೋಹನ್ ಮುಖ ಅಥವಾ ಅವರ ತಂದೆ ತಾಯಿ ಅವನ್ನು ಅವ್ರಿಗೆಲ್ರಿಗೂ ಕೂಡ ಸ್ಮೈಲ್ ಮಾಡ್ತಿರ್ತಾಳೆ ಒಳ್ಳೆ ರೀತಿಯಿಂದ. ಆಚಿಕೆಯಿಂದ ತಲೆ ತಗ್ಗಿಸ್ಕೊಂಡು ಕುತ್ಕೊಂತಾಳೆ ಈ ಕಡೆ ತಾತನ ಪಕ್ಕ ಜ್ಯೋತಿಕಾ. ಆದ್ರೆ ಈ ಕಡೆ ರೋಹನ್ ತುಂಬಾ ಬೇಸರ ಮಾಡ್ಕೊಂಡು ಕೂತಿರೋದು ನೋಡಿ ಮತ್ತೆ ತಾತ ಕೇಳ್ತಾರೆ, ಅಲ್ಲಪ್ಪ ಯಾಕೆ ಇನ್ನೂ ಬೇಸರ ಮಾಡ್ಕೊಂಡಿದ್ದೀರಾ, ಮದ್ವೆ ಆಗೋಕೆ ಇಷ್ಟ ಇದೆಯಾ ಇಲ್ವಾ ಅಂತ ಹೇಳಿದಾಗ, ನೀವ್ ಯಾವಾಗ ಹೇಳ್ತೀರಾ ಆವಾಗ ನಾನು ತಾಳಿ ಕಟ್ಟೋಕೆ ರೆಡಿ ಇದೀನಿ ತಾತ ಅಂತ ಈ ಕಡೆ ರೋಹನ್ ಹೇಳ್ಬಿಡ್ತಾನೆ. ರೋಹನ್ ಮಾತನ್ನ ಕೇಳ್ಬಿಟ್ಟು ಸ್ವಲ್ಪ ಮುಜುಗರಕ್ಕೀಡಾಗ್ತಾಳೆ ಈ ಕಡೆ ಜ್ಯೋತಿಕಾ. ಇಲ್ಲ ಕೊನೆ ಪಕ್ಷದಲ್ಲಿ ಎಲ್ಲದೂ ಮಾತುಕತೆ ಆದ್ಮೇಲೆ ನನಗೆ ಮದ್ವೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ರೋಹನ್ ಹೇಳ್ತಾನೆ ಅನ್ನೋ ನಂಬಿಕೆಯಿಂದ ಈ ಕಡೆ ಜ್ಯೋತಿಕಾ ಮತ್ತೆ ನಾರ್ಮಲ್ ಆಗಿ ಕುತ್ಕೋತಾಳೆ. ಈ ಕಡೆ ಪಾರಿಜಾತನ್ಗಂತೂ ಒಳಗಡೆ ಒಂಥರ ಆಗ್ತಿರುತ್ತೆ, ಏನಪ್ಪಾ ಆಗುತ್ತೆ, ಏನಪ್ಪಾ ಏನ್ ಕತೆ, ಈ ಶಾರದಾ ಮತ್ತೆ ಸಿದ್ದು ಏನ್ ಮಾಡಕ್ ಹೊರಟಿದ್ದಾರೆ, ಈ ರೋಹನ್ ಬೇರೆ ಮದ್ವೆ ಇಷ್ಟ ಇದೆ ಅಂತ ಹೇಳ್ಬಿಟ್ರೆ ಏನಪ್ಪಾ ಮಾಡೋದು, ನಮ್ ಗೋಲ್ಡಿ ಕತೆ ಏನು ಅಂತ ಹೇಳ್ಬಿಟ್ಟು ಅವಳು ಒಂಥರ ವಿಲ್ವಿಲ್ಲ ಅಂತ ಒದ್ದಾಡ್ತಿರ್ತಾಳೆ ಈ ಕಡೆ ಮಂಗುನ್ ತರ ಪಾರಿಜಾತ.
ರೋಹನ್ ಯಾವಾಗ ನನಗೆ ತುಂಬಾ ಇಷ್ಟ, ನೀವು ಯಾವಾಗ ಹೇಳ್ತೀರಾ ಅವಾಗ ನಾನು ತಾಳಿ ಕಟ್ಟೋಕೆ ರೆಡಿ ಅಂದ ತಕ್ಷಣ ಈ ಕಡೆ ಶಾರದಾ ಇದ್ದವರು ಬೇಕು ಅಂತಾನೆ ಜ್ಯೋತಿಕಾ ಕಂಗ್ರಾಚುಲೇಷನ್ಸ್ ತಗೋದ್ ಸ್ವೀಟು, ನನಗಂತೂ ತುಂಬಾ ಖುಷಿ ಆಗ್ತಿದೆ, ನೀನು ಆದಷ್ಟು ಬೇಗ ನೀನು ರೋಹನ್ ಜೊತೆ ಮದುವೆ ಆಗ್ತೀಯಾ ಅಂತ ಹೇಳ್ಬಿಟ್ಟು ಇನ್ನು ಉರಿಯೋ ಬೆಂಕಿಗೆ ತುಪ್ಪ ಸರಿಯೋ ತರ ಶಾರದವರು ಜ್ಯೋತಿಕನ ಹತ್ರ ಬಂದ್ಬಿಟ್ಟು ಕಂಗ್ರಾಟ್ಸ್ ಹೇಳ್ತಿರ್ತಾರೆ. ಈ ಕಡೆ ಜ್ಯೋತಿಕಾ ಒಳಗೊಳಗೆ ಶಾರದಾನ ನೋಡ್ಬಿಟ್ಟು ಉರ್ಕೋತಿರ್ತಾಳೆ. ಎಲ್ರಿಗೂ ಕೂಡ ಸ್ವೀಟ್ ಅನ್ನ ಕೂಡ ಕೊಡ್ತಿರ್ತಾರೆ. ಈ ಕಡೆ ಶಾರದವರು ತುಂಬಾ ಖುಷಿಯಿಂದ ಜ್ಯೋತಿಕಂಗೂ ಕೂಡ ಕೊಡ್ತಿರ್ತಾರೆ. ತಿನ್ನು ತಗೋ, ಮೊನ್ನೆನು ನೀನ್ ತಿನ್ಲಿಲ್ಲ ತುಂಬಾ ಕೋಪ ಮಾಡ್ಕೊಂಡು, ಸೊ ಇವಾಗಾದ್ರೂ ತಿನ್ನು ತಗೋ, ಈಗ ರೋಹನ್ ಜೊತೆ ನಿನ್ ಮದ್ವೆ ಆಗ್ತಿದ್ಯಲ್ವಾ, ಯಾವುದೇ ಅಡೆತಡೆ ಇಲ್ದಾನೆ ಇವಾಗ ತಿನ್ನು ತಿನ್ನು ಅಂತ ಹೇಳ್ಬಿಟ್ಟು ತುಂಬಾ ಪ್ರೀತಿಯಿಂದ ಕೊಡೋ ತರ ಅವಳ ಮುಖಕ್ಕೆ ಜ್ಯೋತಿಕನ್ಗೆ ಕಣ್ಣು ಹೊಡೆದ್ಬಿಟ್ಟು ಹೇಳ್ತಿರ್ತಾಳೆ. ಆಗ ಜ್ಯೋತಿಕ ಅಂತ ಗುರಾಯಿಸ್ತಿರ್ತಾಳೆ ಶಾರದನ. ನೀನು ಈ ಕಡೆ ರೋಹನ್ ಮದ್ವೆಗೆ ಒಪ್ಪಿಗೆ ಇದೆ ಅಂತ ಹೇಳಿದಾಗ, ನೀವು ಯಾವಾಗ ಹೇಳ್ತೀರಾ ಅವಾಗ ನಾನು ತಾಳಿ ಕಟ್ಟೋಕೆ ಸಿದ್ಧ ಅಂತ ಹೇಳಿದಾಗ, ಈ ಕಡೆ ಜ್ಯೋತಿಕಾ ಇದ್ದಳು ಮೆತ್ತಗೆ ರೋಹನ್ ಜೊತೆ ಪರ್ಸನಲ್ ಆಗಿ ಮಾತಾಡ್ಬೇಕು ಅಂತ ಪ್ಲಾನ್ ಮಾಡ್ಕೋತಾಳೆ. ಹಾಗೇನೆ ಅವ್ರ ಮನೆಯವ್ರ ಹತ್ರ ಪರ್ಮಿಷನ್ ಕೇಳ್ತಾಳೆ, ನಾನು ಸ್ವಲ್ಪ ರೋಹನ್ ಜೊತೆ ಮಾತಾಡ್ಬೇಕಾಗಿತ್ತು ಅಂದಾಗ, ಫೋನ್ ಇದೆಯಲ್ಲಮ್ಮ ಫೋನಲ್ಲೇ ಮಾತಾಡ್ಕೊಳ್ಳಿ, ಆಮೇಲೆ ಮಾತಾಡ್ಕೊಳ್ಳಿ ಅಂದಾಗ, ಅಲ್ಲ ಇವಾಗ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕು ಅಂದಾಗ, ಓ ಹೌದಾ ನೀವಿಬ್ರು ಮದ್ವೆ ಆಗೋರು, ಹೋಗಿ ಮಾತಾಡ್ಕೊಳ್ಳಿ, ಸ್ವಲ್ಪ ಹೊತ್ತೇನು ತುಂಬಾ ಹೊತ್ತು ಮಾತಾಡ್ಕೊಂಡು ಆರಾಮಲ್ಲಿ ಬನ್ನಿ ಅಂತ ಈ ಕಡೆ ಮನೆಯವರೆಲ್ಲರೂ ಕೂಡ ತಾತ ಎಲ್ಲರೂ ಕೂಡ ಹೇಳ್ತಾರೆ. ಆಗ ಈ ಕಡೆ ಜ್ಯೋತಿಕಾ ಇದ್ದಳು ರೋಹನ್ನ ಕರ್ಕೊಂಡು ಮೇಲೆ ಹೋಗ್ತಾಳೆ. ರೋಹನ್ ಏನ್ ಮಾಡ್ತಿದ್ಯಾ, ಮದ್ವೆ ಇಷ್ಟ ಇಲ್ಲ ಅಂತ ಹೇಳ್ತೀನಿ ಅಂತ ಒಪ್ಕೊಂಡು ಇವಾಗ ಇಲ್ಲಿ ಮದ್ವೆ ಇಷ್ಟ ಇದೆ ಅಂತ ಹೇಳ್ತಿದ್ಯಾ ಅಂದಾಗ, ಅಲ್ಲ ಜ್ಯೋತಿಕಾ ಎಲ್ಲ ನೀನ್ ಹೇಳ್ದಂಗೆ ಆಗ್ಬೇಕಾ, ನನಗೆ ನಿನ್ನ ಬಿಟ್ಕೊಡಕ್ಕೆ ಇಷ್ಟ ಇಲ್ಲ, ನಾನ್ ಮದ್ವೆ ಆದ್ರೆ ನೀನೇ ಮದ್ವೆ ಆಗೋದು, ಅದೆಲ್ಲ ಸಾಧ್ಯ ಇಲ್ಲ, ನನಗೆ ಮದ್ವೆ ಇಷ್ಟ ಇದೆ ಅಂತ ಹೇಳಿದಾಗ ಏನ್ ಮಾಡ್ತಿದ್ಯಾ ನೀನು, ನನಗೆ ಅದೆಲ್ಲ ಗೊತ್ತಿಲ್ಲ, ನಾನೇ ಕೆಳಗಡೆ ಹೋಗ್ಬಿಟ್ಟು ನನಗೆ ಮದ್ವೆ ಇಷ್ಟ ಇಲ್ಲ ಅಂತ ಹೇಳ್ಬಿಡ್ತೀನಿ ಅಂತ ಈ ಕಡೆ ಜ್ಯೋತಿಕಾ ಹೇಳಿದಾಗ, ಒಂದ್ ನಿಮಿಷ ನಿತ್ಕೋ ಇಲ್ಲಿ ಅಂತ ಹೇಳಿದಾಗ, ಏನ್ ಹೇಳು ಅಂತ ಈ ಕಡೆ ಜ್ಯೋತಿಕಾ ಹೇಳಿದಾಗ, ಅದು ನೀನು ಪಾಲಕ್ಷ ಅವ್ರನ್ನ ಸಾಯಿಸಿದ್ದು ನೀನೇ ಅಂತ ನನ್ಗೆ ಚೆನ್ನಾಗಿ ಗೊತ್ತಿದೆ, ನನ್ನ ಹತ್ರ ಪ್ರೂಫ್ ಇದೆ, ಅದನ್ನ ನಾನು ಕೆಳಗಡೆ ಹೋಗ್ಬಿಟ್ಟು ಎಲ್ರ ಮುದ್ದೆನೂ ತೋರಿಸ್ತೀನಿ, ಅವಾಗ ನಿನ್ ಬಗ್ಗೆ ಏನಾಗತ್ತೆ, ಇದೆಲ್ಲ ಓಕೆನಾ, ನೀನು ಪಾಲಕ್ಷನ ಸಾಯಿಸಿದ್ದು ನೀನೇ ಅಂತ ಮನೆಯವ್ರ ಮುಂದೆ ಹೇಳಲ್ಲ ಅಂತ ಹೇಳಿದಾಗ, ಈ ಕಡೆ ಬಿಡ 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 ನಾನು ಈ ಮದ್ವೆಗೆ ಒಪ್ಕೋತೀನಿ ಹಾಗೆ ಹೀಗೆ ಅಂತ ಹೇಳ್ಬಿಡ್ತಾಳೆ ಈ ಕಡೆ ಜ್ಯೋತಿಕಾ. ಒಟ್ಟಾರೆಯಾಗಿ ಇಷ್ಟು ದಿನ ಜ್ಯೋತಿಕನ್ ಪ್ಲಾನ್ ನಡೀತಾ ಇತ್ತು, ಈಗ ರೋಹನ್ ಪ್ಲಾನ್ ಅಂತಾನೆ ಹೇಳ್ಬೋದು. ರೋಹನ್ ಬ್ಲಾಕ್ ಮೇಲ್ ಮಾಡಿ ಈಗ ಜ್ಯೋತಿಕನ ಮದುವೆ ಮಾಡ್ಕೊಳ್ಳೋದಕ್ಕೆ ರೆಡಿ ಆದ ಅಂತಾನೆ ಹೇಳ್ಬೋದು. ಅದಾದ ನಂತರ ಇಬ್ರು ಮಾತುಕತೆ ಒಂದಷ್ಟು ಆಡ್ಬಿಟ್ಟು ಕೆಳಗಡೆ ಹೋಗ್ತಾರೆ. ಆಗ ಆಯ್ತಪ್ಪ ಮಾತುಕತೆ ಇಷ್ಟೊಂದು ಹೊತ್ತಾಯ್ತಲ್ಲ ಅಂತ ಹೇಳಿದಾಗ, ಹೌದು ಅಂತ ಹೇಳಿ ಖುಷಿಯಾಗಿ ಬರ್ತಾರೆ. ಆಗ ಏನಪ್ಪಾ ಮಾತುಕತೆ ಆಡಿದ್ರ ಹುಡುಗಿ ಒಪ್ಕೆನಾ ಅಂತ ಈ ಕಡೆ ತಾತ ಕೇಳಿದಾಗ, ಈ ಕಡೆ ಅದು ಜ್ಯೋತಿಕಾ ಅಂತ ಹೇಳಕ್ ಬಂದಾಗ ಇವಳು ನನಗೆ ಒಪ್ಕೆ ಇದೆ, ನನಗೆ ತುಂಬಾ ಇಷ್ಟ ರೋಹನ್ ಅಂತ ಈ ಕಡೆ ಜ್ಯೋತಿಕಾ ಹೇಳ್ಬಿಡ್ತಾಳೆ. ಯಾಕಂದ್ರೆ ಇಲ್ಲಿ ರೋಹನ್ ಬ್ಲಾಕ್ ಮೇಲ್ ಮಾಡಿರ್ತಾನೆ, ಪಾಲಕ್ಷನ ಕೊಲೆ ಮಾಡಿದ್ದು ನೀನೆ ಅಂತ ಹೇಳ್ತೀನಿ ಅಂತ, ಹಾಗಾಗಿ ತುಂಬಾ ಇಷ್ಟ ಅಂತ ಒಪ್ಕೊಂಡ್ಬಿಡ್ತಾಳೆ ಈ ಕಡೆ ಜ್ಯೋತಿಕಾ. ಇಷ್ಟೆಲ್ಲ ಆಗುತ್ತೆ. ಅದಾದ ನಂತರ ಮದುವೆ ಡೇಟ್ ಅನ್ನ ಗೊತ್ತನ್ನ ಗುರಿ ಮಾಡ್ಬೇಕಾಗುತ್ತೆ. ಹಾಗಾಗಿ ಅಲ್ಲಿ ಇರುವಂತಹ ಬ್ರೋಕರ್ ಹತ್ರ ಎಲ್ಲ ಯಾವಾಗ ಡೇಟ್ ಇದೆ ಏನು ಅಂತೆಲ್ಲ ನೋಡುವಾಗ, ಇಲ್ಲಿ 6 ತಿಂಗಳು ತನಕ ಒಳ್ಳೆ ಟೈಮ್ ಇಲ್ಲ, ಆದ್ರೆ ಇನ್ನೊಂದು ಅವಕಾಶ ಇದೆ, ಇವತ್ತು ಮತ್ತೆ ನಾಳೆ ಅಥವಾ ನಾಡಿದ್ದು ಇನ್ನ 3 ದಿನದಲ್ಲಿ ಒಂದು ಮುಹೂರ್ತ ಇದೆ, ಆ ಮುಹೂರ್ತದಲ್ಲಿ ಮದುವೆ ಮಾಡ್ಬೋದು, ಇಲ್ಲಾಂದ್ರೆ 6 ತಿಂಗಳ ತನಕ ಒಳ್ಳೆ ಮುಹೂರ್ತ ಇಲ್ಲ ಇವರಿಬ್ಬರಿಗೆ ಅಂದಾಗ, 3 ದಿನದಲ್ಲಿ ಹೆಂಗಾಗುತ್ತೆ ಅಂದಾಗ, ಈ ಕಡೆ ದಶರಥ್ ಅವರು 3 ದಿನದಲ್ಲಿ ಯಾಕಾಗಲ್ಲ, ರಿಲೇಷನ್ಗೆಲ್ಲ ಕಾಲಲ್ಲಿ ಹೇಳಿದ್ರೆ ಆಯ್ತು, ಇನ್ನ ಈವೆಂಟ್ ಅವ್ರಿಗೆ ಎಲ್ಲ ಅರೇಂಜ್ ಮಾಡಕ್ ಹೇಳಿದ್ರೆ ಆಗೋಯ್ತು, ಇವಾಗೆಲ್ಲ 2 ದಿನ ಸಾಕು ಟೈಮು, ಕೆಲಸ ಮಾಡೋಣ 2 ದಿನದಲ್ಲೇ ಮದುವೆ ಇಟ್ಕೊಳ್ಳೋಣ ಅಂತ ಹೇಳಿದಾಗ, ಈ ಕಡೆ ಮನೆಯವರೆಲ್ಲರೂ ಕೂಡ ಒಪ್ಪಿಗೆ ಕೊಡ್ತಾರೆ. ಇಲ್ಲಿ ಜ್ಯೋತಿಕಾ ಮತ್ತೆ ಪಾರಿಜಾತ ವಿಲವಿಲ ಅಂತ ಒದ್ದಾಡ್ತಿರ್ತಾರೆ. ಒಟ್ಟಾರೆಯಾಗಿ ಇನ್ನು 2 ದಿನದಲ್ಲಿ ಜ್ಯೋತಿಕಾ ಮತ್ತೆ ರೋಹನ್ ಮದುವೆ ಫಿಕ್ಸ್ ಆಗತ್ತೆ. ಈ ಕಡೆ ಶಾರದಾ ಅಂತೂ ಬೇಕು ಅಂತಾನೆ ಜ್ಯೋತಿಕನ್ ಪಕ್ಕ ನಿಂತ್ಕೊಳ್ಳೋದೇನು, ಜ್ಯೋತಿಕನ್ ಕಣ್ಣು ಹೊಡಿಯೋದೇನು, ಹೆಂಗೆ ನಾವು ಅಂತ ಒಂಥರ ಮಾಡೋದೇನು, ಜ್ಯೋತಿಕಂಗೆ ಸಿಕ್ಕಾಪಟ್ಟೆ ಬೇಕು ಅಂತಾನೆ ಉರ್ಸ್ತಿರ್ತಾಳೆ ಈ ಕಡೆ ಶಾರದಾ. ಅದನ್ನೆಲ್ಲ ನೋಡ್ಬಿಟ್ಟು ಸಿದ್ದು ಅವರು ಮಜಾ ತಗೋತಿರ್ತಾರೆ. ಇನ್ನೇನು ಇಷ್ಟೆಲ್ಲ ಆಗದೆ ಎಲ್ಲರೂ ಕೂಡ ಹೊರಟೋಗ್ತಾರೆ. ನೀನು ಮದ್ವೆ ಡೇಟ್ ಕೂಡ ಫಿಕ್ಸ್ ಆಯ್ತು. ಈ ಕಡೆ ಜ್ಯೋತಿಕಾ ಸೀದಾ ರೂಮಿಗೆ ಹೋಗ್ಬಿಟ್ಟು ಎಲ್ಲ ಬೆಡ್ ಮೇಲೆ ಇರೋ ವಸ್ತುಗಳನ್ನೆಲ್ಲ ಕಿತ್ತಿ ಚೆಲ್ಲಾಡ್ತಿರ್ತಾಳೆ, ತಲೆ ಎಲ್ಲ ಕಿತ್ತಾಕೊಂಡು ಉಚ್ಚಿ ತರ ಆಡ್ತಿರ್ತಾಳೆ. ಅಲ್ಲಿಗೆ ಪಾರಿಜಾತ ಬಂದ್ಬಿಟ್ಟು ಏನ್ ಗಣಿ ಹಿಂಗಾಗೋಯ್ತು ಅಂತ ಹೇಳ್ಬಿಟ್ಟು ಜ್ಯೋತಿಕಾ ತುಂಬಾ ಅಳ್ತಿರ್ತಾಳೆ. ನಾನೇನು ಮಾಡಕ್ ಹೋದ್ರೆ ಅವನು ರೋಹನ್ ನನ್ಗೆ ಬ್ಲಾಕ್ ಮೇಲ್ ಮಾಡ್ಬಿಟ್ಟ ಅಂತ ಹೇಳ್ಬಿಟ್ಟು ಇರೋ ವಿಚಾರ ಎಲ್ಲ ಕೂಡ ಹೇಳಿದಾಗ ವಿಲ ಅಂತ ಒದ್ದಾಡ್ತಿರ್ತಾಳೆ. ಒಟ್ಟಾರೆಯಾಗಿ ಜ್ಯೋತಿಕಂಗೆ ಹಾಗೆ ಆಗ್ಬೇಕು ಅಂತ ಅನ್ನಿಸ್ತಿದೆ ನನಗಂತೂ. ಇಷ್ಟೆಲ್ಲ ಆದ್ಮೇಲೆ ಇನ್ನೊಂದ್ ಕಡೆ ದಶರಥನ್ಗೆ ಎಲ್ಲೋ ಒಂದ್ ಕಡೆ ಸಿದ್ದು ಮತ್ತೆ ಶಾರದಾ ಮಾಡ್ತಿರೋದು ಸರಿನಾ ತಪ್ಪಾ ಅಂತ ಅನಿಸ್ತಿರುತ್ತೆ. ಹಾಗಾಗಿ ಪರ್ಸನಲ್ ಆಗಿ ಮಾತಾಡ್ಲಿಕ್ಕೆ ಅಂತ ಸಿದ್ದುನ ಕರ್ಸ್ಬಿಟ್ಟು ಮಾತಾಡ್ತಾರೆ. ಏನು ಮಾವ ಕರೆದ್ರಲ್ಲ ಅಂತ ಹೇಳಿದಾಗ, ಅಲ್ಲ ನೀನು ಮತ್ತೆ ಶಾರದಾ ಅವತ್ತು ರೋಹನ್ ಸರಿ ಇಲ್ಲ ಅಂತ ಹೇಳಿದ್ರಿ, ಆದ್ರೆ ಇವತ್ತು ನೀವಿಬ್ರೆ ಮುಂದೆ ನಿಂತ್ಕೊಂಡು ಜ್ಯೋತಿಕನ್ ಮದ್ವೆ ಮಾಡೋದಕ್ಕೆ ರೆಡಿ ಆಗಿದ್ದಾರಲ್ಲ, ಏನ್ ವಿಷಯ ಅಂತ ಹೇಳಿದಾಗ, ಆತರ ಎಲ್ಲ ಏನಿಲ್ಲ, ನಿಮ್ಗೆ ಆದಷ್ಟು ಬೇಗ ಸತ್ಯ ಎಲ್ಲ ಗೊತ್ತಾಗತ್ತೆ, ಇವ್ರಿಗೂ ಕಾಯ್ಬೇಕು ಮಾವ ಅಂತ ಈ ಕಡೆ ದಶರಥನ್ಗೆ ಸಿದ್ದು ಎಲ್ಲ ಕೂಡ ಅರ್ಥ ಮಾಡಿಸ್ತಿರ್ತಾರೆ. ದಾರಿಯಾಗಿ ಈಗ ದಶರಥನ್ ಹತ್ರ ಸತ್ಯ ಹೇಳ್ತಲೇ ಬೇರೆ ದಾರಿ ಇಲ್ಲ ಸಿದ್ದು ಮತ್ತೆ ಶಾರದನ್ಗೆ. ಜ್ಯೋತಿಕಾ ಈ ಮನೆ ಮಗಳಲ್ಲ, ಶಾರದನೆ ಈ ಮನೆ ಮಗಳು ಅಂತ ಸತ್ಯ ಹೇಳೋ ಸಮಯ ಬಂದೇ ಬಿಟ್ಟಿದೆ. ಸೊ ಇಲ್ಲಿಗೆ ಈ ಒಂದು ವಿಡಿಯೋ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ನೋಡೋಣ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅಂಡ್ ಟೇಕ್ ಕೇರ್. ಬೈ ಫ್ರೆಂಡ್ಸ್.